ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮುಂದುವರಿತಾನೆ ಇದೆ ಸಂಪುಟ ವಿಸ್ತರಣೆಯ ಕಸರತ್ತು. ಈಗಾಗುತ್ತೆ ಆಗಾಗುತ್ತೆ, ಮುಹೂರ್ತ ಫಿಕ್ಸ್ ಆಗಿ ಹೋಗಿದೆ, ಪ್ರಮಾಣ ವಚನಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಿದ್ದೆ ಬಂತು. ಬಟ್ ಇಲ್ಲಿ ತನಕ ಕೂಡ ಪಟ್ಟಿ ಫೈನಲ್ ಆಗ್ಲೇ ಇಲ್ವಂತೆ. ಇರುವ ಖಾಲಿ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ದುಂಬಾಲು ಬಿದ್ದಿದ್ರು. ಹಂಗಾಗಿ ಪಟ್ಟಿ ತಗೊಂಡು ಹೋದ್ರೂ ಕೂಡ ಹೈಕಮಾಂಡ್ ನಾವು ಫೈನಲ್ ಮಾಡ್ತೀವಿ, ಡೋಂಟ್ ವರಿ, ನೀವು ಹೋಗಿ ಅಂತ ಬರಿಗೈಯಲ್ಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ವಾಪಸ್ ಕಳಿಸಿದ್ರು. ಭಾನುವಾರ ಸಾಯಂಕಾಲ ಹೈಕಮಾಂಡ್ ನಿಂದಲೇ ಪಟ್ಟಿ ಬರುತ್ತೆ ಅಂತ ಹೇಳಲಾಯಿತು, ಬರಲಿಲ್ಲ. ಸೋಮವಾರ ಬೆಳಿಗ್ಗೆ 10 ಗಂಟೆ ಅಂತ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. 10 ಗಂಟೆಗಾದ್ರೂ ಪಟ್ಟಿ ಬರುತ್ತಾ ಅಂದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಕಾರಣ ಜಸ್ಟ್ 10 ಹೆಸರುಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ 10 ಹೆಸರುಗಳನ್ನ ಹೈಕಮಾಂಡ್ ನಾಯಕರು ಫೈನಲ್ ಮಾಡಿಬಿಟ್ಟಿದ್ದಾರೆ. ಇನ್ನೂ 10 ಹೆಸರುಗಳಿಗೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಕ್ಲಾರಿಟಿಗೆ ಬಂದಿಲ್ಲ ವರಿಷ್ಠರು. ಹಂಗಾಗಿ ಇನ್ನೂ ಕೂಡ ಪಟ್ಟಿ ಸಿದ್ಧಾನೇ ಆಗಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಭೆ ಮೇಲೆ ಸಭೆ ಆಗ್ತಾ ಇದೆ, ಆದ್ರೂ ಕೂಡ ಯಾಕೆ ಕ್ಲಾರಿಟಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕಸರತ್ತು ಯಾಕೆ? ಥ್ರಿಲ್ಲರ್ ಸಿನಿಮಾದಂತೆ ಸಸ್ಪೆನ್ಸ್ ಮೂಡಿಸ್ತಾ ಇದೆ ಸಂಪುಟ ವಿಸ್ತರಣೆ. ಸಸ್ಪೆನ್ಸ್ ಮೂಡಿಸ್ತಾ ಇದೆ ಸಂಪುಟ ವಿಸ್ತರಣೆ. ಇವತ್ತೇ ಫೈನಲ್ ಆಗ್ಬಿಡುತ್ತಾ ರಾಜ್ಯ ಸಂಪುಟ ವಿಸ್ತರಣೆ? ಇವತ್ತೇ ಕ್ಲೈಮ್ಯಾಕ್ಸ್ ಸಿಕ್ಕರೆ ಸಂಜೆಯೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಒಂದ್ ವೇಳೆ ಇವತ್ತು ಮಿಸ್ ಆಗ್ಬಿಟ್ರೆ ಯಾವಾಗ ಕ್ಯಾಬಿನೆಟ್ ವಿಸ್ತರಣೆ ಅನ್ನೋದೇ ಪ್ರಶ್ನೆ ಇದೆ. ದೆಹಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್, ಹೆಚ್ಚಾಗ್ತಾ ಇದೆ ಟೆನ್ಷನ್. ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ? ಆಕಾಂಕ್ಷಿಗಳ ಮೊಬೈಲ್ ಆನ್ ಆಗಿದೆ, ಶುರುವಾಗಿದೆ ಟೆನ್ಷನ್. ಯಾವ ಕ್ಷಣಕ್ಕಾದ್ರೂ ಕಾಲ್ ಬರಬಹುದು ಅಂತ ಆಕಾಂಕ್ಷಿಗಳು ಕೈಯಲ್ಲಿ ಮೊಬೈಲ್ ಫೋನ್ ಹಿಡ್ಕೊಂಡು ಕಾದು ಕುಳಿತಿದ್ದಾರೆ. ಎನಿ ಟೈಮ್ ಒಂದು ಫೋನ್ ಬರಬಹುದು, ನಾವು ಕೂಡ ಮಿನಿಸ್ಟರ್ ಆಗಬಹುದು, ನಮಗೂ ಕೂಡ ರಾಜಭವನಕ್ಕೆ ಬರೋದಕ್ಕೆ ಕರೆ ಬರಬಹುದು ಅಂತ. ಕ್ಯಾಬಿನೆಟ್ ವಿಸ್ತರಣೆಗೆ ಇವತ್ತೇ 3ನೇ ಬಾರಿ ಮುಹೂರ್ತ ನಿಗದಿಯಾಗಿದೆ. ಆದ್ರೆ ಪದಗ್ರಹಣದ ಬಗ್ಗೆ ಲೋಕಭವನಕ್ಕೆ ಇನ್ನೂ ಕೂಡ ಅಧಿಕೃತ ಮಾಹಿತಿನೇ ಹೋಗಿಲ್ವಂತೆ. ಇವತ್ತು ಪ್ರಮಾಣ ವಚನ ನಡೆಯದಿದ್ರೆ ಬುಧವಾರ ಸಂಪುಟ ವಿಸ್ತರಣೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಮೌಖಿಕ ಆಧಾರ ಅಂದ್ರೆ ಆ ಮಾಹಿತಿ ಆಧರಿಸಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಲ್ಲಿನ ಸಿಬ್ಬಂದಿ. ಲಿಖಿತ ರೂಪದಲ್ಲಿ ಕೊಡಬೇಕು, ಲಿಖಿತ ರೂಪದಲ್ಲಿ ಇನ್ನೂ ಕೂಡ ಇನ್ಫಾರ್ಮೇಶನ್ ಬಂದಿಲ್ಲ ಅಲ್ಲಿನ ಸಿಬ್ಬಂದಿಗೆ. ಇದರ ನಡುವೆ ಹೈಕಮಾಂಡ್ ನಿಂದ 10 ಹೆಸರುಗಳು ಫೈನಲ್ ಆಗಿ ಹೋಗಿದೆ. 10 ಹೆಸರುಗಳನ್ನ ಫೈನಲ್ ಮಾಡೋದಕ್ಕೆ ಸಿದ್ಧತೆ ಈಗ ಹೈಕಮಾಂಡ್ ನಿಂದ ನಡೀತಾ ಇದೆ, ಕಸರತ್ತಾಗ್ತಾ ಇದೆ. ಕೆಲವು ಹೆಸರುಗಳ ಬಗ್ಗೆ ಹೈಕಮಾಂಡ್ ಕ್ಲಾರಿಟಿ ಕೇಳಿತ್ತಂತೆ. ಹಂಗಾಗಿ ಹೈಕಮಾಂಡ್ ಆದೇಶದಂತೆ ಕ್ಲಾರಿಫೈ ಮಾಡಿದ್ದಾರೆ ರಾಜ್ಯ ನಾಯಕರು. ಇದರ ಆಧಾರದ ಮೇಲೆ ಅಂತಿಮ ಪಟ್ಟಿ ಸಿದ್ಧಗೊಳಿಸೋದಕ್ಕೆ ಹೈಕಮಾಂಡ್ ಸರ್ಕಸ್ ಮಾಡ್ತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆಗೆ ಇವತ್ತು 3ನೇ ಬಾರಿ ಮುಹೂರ್ತ ನಿಗದಿ. 3ನೇ ಬಾರಿ ಮುಹೂರ್ತದಲ್ಲಾದ್ರೂ ಪ್ರಮಾಣ ವಚನ ಸ್ವೀಕಾರ ಆಗುತ್ತಾ ಇಲ್ವಾ ಅದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಯಾಕಂತಂದ್ರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನಕ್ಕೆ ಮಾಹಿತಿ ಹೋಗ್ಬೇಕು, ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂದ್ರೆ ಅದು ಲಿಖಿತ ರೂಪದಲ್ಲಿ ಹೋಗಬೇಕು. ಹೋಗೇ ಇಲ್ವಂತೆ ಇನ್ನೇ ತನಕ. ಯಾಕಂದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ ಹಂಗಂದ್ರೆ ಪಟ್ಟಿ ಯಾವಾಗ ಬರುತ್ತೆ, ಫೈನಲ್ ಆಗ್ತಾ ಇದೆಯಾ ಇಲ್ವಾ ಅಂತ. 10 ಗಂಟೆಗೆ ಫೈನಲ್ ಅಂದಿದ್ರು, ಬಟ್ ಫೈನಲ್ ಆಗುವುದು ಕೂಡ ತೀರಾ ಕಷ್ಟ ಅಂತ. ಯಾಕಂದ್ರೆ ಮತ್ತೊಂದು ಸುತ್ತಿನ ಮಾತುಕತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮತ್ತೊಂದು ಹಂತದಲ್ಲಿ ಚರ್ಚೆ ಮಾಡಿ ಪಟ್ಟಿ ಫೈನಲ್ ಮಾಡೋದಕ್ಕೆ ವರಿಷ್ಠರು ಮುಂದಾಗ್ತಿದ್ದಾರೆ. ಎಷ್ಟು ಗೊಂದಲಗಳಿದೆ ನೋಡಿ. ಡಿ.ಕೆ. ಸಂಪುಟ ಸೇರುವಂತಹ ಸಹೋದ್ಯೋಗಿಗಳನ್ನ ಡಿಸೈಡ್ ಮಾಡೋದು ಯಾಕಿಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದಕ್ಕೆ ಖಾಲಿ ಇರುವ 20 ಸ್ಥಾನಗಳಿಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಹೋಗ್ತಾ ಇದೆ. 40 ಅಲ್ಲ 50 ಅಲ್ಲ 80 ಜನ ದುಂಬಾಲು ಬಿದ್ದಿದ್ರು. ಲಾಭಿ ಒತ್ತಡಗಳಾಗಿದೆ ಈ ಬಾರಿ. ಹಂಗಾಗಿ ಅಳೆದು ತೂಗಿ ಈ ಬಾರಿ ಹೊಸ ಮುಖಗಳಿಗೆ ಆದ್ಯತೆ. ಸಮುದಾಯವಾರು, ಜಿಲ್ಲಾವಾರು, ಜಾತಿವಾರು ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು, ಜೊತೆಗೆ ಕೊಟ್ರೆ ಆ ವ್ಯಕ್ತಿಯಿಂದ, ಶಾಸಕರಿಂದ ಪಕ್ಷಕ್ಕಾಗುವಂತಹ ಲಾಭ ಏನು, ಪಕ್ಷಕ್ಕೆ ಏನು ಮಾಡಿದ್ದಾರೆ ಅವರು, ಜಿಲ್ಲೆಯಲ್ಲಿ ಅವರ ಕೊಡುಗೆ ಏನು, ಇದೆಲ್ಲವನ್ನ ಕೂಡ ಮಾನದಂಡವಾಗಿ ಇರಿಸಿಕೊಂಡು ಈ ಬಾರಿ ಅಂತಿಮವಾಗಿ ಪಟ್ಟಿ ಸಿದ್ಧ ಮಾಡಬೇಕು. ಇದರಿಂದ ಮುಂಬರುವ ಚುನಾವಣೆಗೆ ಸಹಕಾರಿಯಾಗುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು 3 ಪಟ್ಟಿ ಎಲ್ಲ 5 ಪಟ್ಟಿ ತಗೊಂಡು ಹೋದ್ರೂ ಕೂಡ ಫೈನಲ್ ಮಾಡಲೇ ಇಲ್ಲ ವರಿಷ್ಠರು. ಕಾರಣ ರಾಹುಲ್ ಗಾಂಧಿ ಅವರು ಸ್ಯಾಟಿಸ್ಫೈ ಆಗ್ಲೇ ಇಲ್ವಂತೆ ಪಟ್ಟಿ ನೋಡಿ. ತಗೊಂಡ್ ಬಂದ ಹೆಸರುಗಳನ್ನ ತಗೊಂಡ್ ಬಂದ್ರೆ ಹೆಂಗ್ ಫೈನಲ್ ಮಾಡಕ್ಕಾಗತ್ತೆ? ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು. ಹೊಸವರ ಹೆಸರುಗಳನ್ನ ಫೈನಲ್ ಮಾಡ್ಕೊಂಡು ತನ್ನಿ ಅಂತ ಮತ್ತೊಮ್ಮೆ ಕಳಿಸಿದ್ರು. ಆಗ ಪಟ್ಟಿ ಸಿದ್ಧ ಮಾಡ್ಕೊಂಡು ಮತ್ತೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋದ್ರು. ಆಗ್ಲಾದ್ರೂ ಫೈನಲ್ ಆಯ್ತಾ ಅಂದ್ರೆ ಇಲ್ಲ, ಬರಿಗೈಯಲ್ಲಿ ವಾಪಸ್ ಆದ್ರು. ಈಗ ಆಗ್ಬಿಡುತ್ತೆ ಆಗಾಗ್ಬಿಡುತ್ತೆ ಅಂತ 2 ಬಾರಿ
ರಾಜಭವನದಲ್ಲಿ ಸಿದ್ಧತೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಪ್ರಮಾಣ ವಚನ ಸ್ವೀಕಾರ ಆಗೇ ಇಲ್ಲ. ಈಗ 3ನೇ ಬಾರಿ ಅಟ್ಲೀಸ್ಟ್ ಶುಭ ಸೋಮವಾರ ಆಗುತ್ತಾ ಸಚಿವಾಕಾಂಕ್ಷಿಗಳಿಗೆ? ಎನಿ ಟೈಮ್ ಒಂದು ಫೋನ್ ಬರಬಹುದು, ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಇವತ್ತು ಅಂತ ಹೇಳಲಾಗ್ತಾ ಇದೆ. ಇವತ್ತು ಆಗದೆ ಹೋದ್ರೆ ಅಗೇನ್ ಬುಧವಾರದ ತನಕ ಮತ್ತೆ ಸಚಿವಾಕಾಂಕ್ಷಿಗಳು ಕಾಯಲೇಬೇಕಾದಂತಹ ಅನಿವಾರ್ಯತೆ ಇದೆ. ಬಟ್ ಇದು ವಿಪಕ್ಷಗಳಿಗೆ ಆಹಾರ. ಇಷ್ಟರ ಮಟ್ಟಿಗೆ ವಿಳಂಬ, ಇಷ್ಟರ ಮಟ್ಟಿಗೆ ಕಸರತ್ತು, ಇಷ್ಟೆಲ್ಲ ಬೇಕಾ ಹೈ ಡ್ರಾಮಾ? ಆಡಳಿತಕ್ಕೆ ವೇಗ ಸಿಗ್ತಾ ಇಲ್ಲ. 2 ತಿಂಗಳಾಯ್ತು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕೃತವಾಗಿ ಅಧಿಕಾರವನ್ನ ವಹಿಸಿಕೊಂಡು. ಆದ್ರೂ ಕೂಡ ಸಂಪುಟ ಫುಲ್ಫಿಲ್ ಆಗಿಲ್ಲ. ಇಲಾಖೆಗೆ ಸಚಿವರಿಲ್ಲದೆ ಸಮಸ್ಯೆಗಳಾಗ್ತಾ ಇದೆ ಇಲಾಖೆಗಳಲ್ಲಿ.